ಮುಖ್ಯಾಂಶಗಳು. ಎಲ್ಬಿಎಸ್ ನಗರದ ಬಳಿ ಸಂತೋಷ್ ನಗರದಲ್ಲಿ ನಿರ್ಮಿಸಲಾಗಿದ್ದ ಅನಧಿಕೃತ ಶೆಡ್, ದೇವಸ್ಥಾನಗಳ ತೆರವು, ರಾತ್ರಿಯಿಡೀ ನಡೆದ ತೆರವು ಕಾರ್ಯಾಚರಣೆ. ದೇವಸ್ಥಾನ ತೆರವು ಖಂಡಿಸಿ ಬಿಜೆಪಿಯಿಂದ ದಿಢೀರ್ ರಸ್ತೆ ತಡೆ, ಶಾಸಕ ಸೇರಿ ಬಿಜೆಪಿ ಕಾರ್ಯಕರ್ತರ ಬಂಧನ, ಬಿಡುಗಡೆ. ಸರ್ಕಾರಿ ಜಾಗ ಒತ್ತುವರಿ, ಹಂತ ಹಂತವಾಗಿ ತೆರವು ಕಾರ್ಯಾಚರಣೆ, ಡಿಸಿ ನಿತೀಶ್. ಪಿಡಿಒ ಪರೀಕ್ಷೆಯಲ್ಲಿ ಗೊಂದಲ, ಮರು ಪರೀಕ್ಷೆಗೆ ಆಗ್ರಹಿಸಿ ಆರ್ವೈಎಫ್ಐ ಪ್ರತಿಭಟನೆ. ನವೆಂಬರ್ 22ರಂದು ಟೇನೆಂಟ್ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆ, ವೀಕ್ಷಿಸಲು ಅಮರೇಗೌಡ ಮನವಿ. ಒಳ ಮೀಸಲಾತಿ ಜಾರಿಗೆ ದತ್ತಾಂಶ ಪರಿಶೀಲನಾ ಆಯೋಗಕ್ಕೆ ಹೇಮರಾಜ್ ಅಸ್ಕಿಹಾಳ್ ಇವರನ್ನು ನೇಮಕ ಮಾಡಲು ಒತ್ತಾಯ. ವಾರ್ತೆಗಳ ವಿವರ. ನಗರದ ಎಲ್ಬಿಎಸ್ ನಗರದ ಬಳಿ ಸಂತೋಷ್ ನಗರದ ಬಡಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಮಂಜೂರಾಗಿದ್ದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಶಿವ ಮತ್ತು ಗಣೇಶ್ ದೇವಾಲಯ ಶೆಡ್ ಅನ್ನು ನಗರಸಭೆ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದೆ. ಎಲ್ಬಿಎಸ್ ನಗರ ಸರ್ಕಾರಿ ಪ್ರೌಢಶಾಲೆಗೆ ಮಂಜೂರಾಗಿದ್ದ ಜಾಗದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಶಿವ ಮತ್ತು ಗಣೇಶ್ ಮೂರ್ತಿಯನ್ನು ಅನಧಿಕೃತವಾಗಿ ಸ್ಥಾಪಿಸಿ ದೇವಸ್ಥಾನ ರೂಪ ನೀಡಿದ್ದರು. ಅಲ್ಲದೆ ಶೆಡ್ ನಿರ್ಮಾಣ ಮಾಡಿ ಜಾಗ ಅತಿಕ್ರಮಿಸಲು ಮುಂದಾಗಿದ್ದರು. ಅನೇಕ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಸೇರಿದಂತೆ ಅನೇಕರು ಸರ್ಕಾರಿ ಪ್ರೌಢಶಾಲೆ ಜಾಗದಲ್ಲಿ ನಿರ್ಮಾಣವಾದ ಅನಧಿಕೃತ ಶೆಡ್ ತೆರವುಗೊಳಿಸುವಂತೆ ಒತ್ತಾಯಿಸಿ ವಿವಿಧ ಹಂತದ ಹೋರಾಟ ನಡೆಸಿದ್ದರು. ಆದರೂ ತೆರವಿಗೆ ಜಿಲ್ಲಾಡಳಿತ ಮುಂದಾಗಿರಲಿಲ್ಲ. ಕೊನೆಗೂ ಮಂಗಳವಾರ ರಾತ್ರಿ ನಗರಸಭೆ ಹಾಗೂ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಜೆಸಿಬಿ ಯಂತ್ರಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಗಿದೆ. ಸ್ಥಳೀಯರು ಕೆಲವರು ವಿರೋಧಿಸಿದರು. ಆಡಳಿತ ಸರ್ಕಾರಿ ಭೂಮಿ ರಕ್ಷಿಸುವ ಕೆಲಸವನ್ನು ಪೂರ್ಣಗೊಳಿಸಿದೆ. ಸ್ಥಳದಲ್ಲಿ ಸರಹದ್ದು ಹಾಕಿ ಕಾಂಪೌಂಡ್ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರು ನಿರ್ಮಾಣ ಮಾಡಿಕೊಂಡಿರುವ ಮನೆ ಪಕ್ಕದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಶಾಲೆ ನಿರ್ಮಾಣವಾದರೆ ಮಕ್ಕಳಿಂದ ತೊಂದರೆಯಾಗುವ ಉದ್ದೇಶದಿಂದ ದೇವಸ್ಥಾನಗಳನ್ನು ಸೃಷ್ಟಿಸಿ ವಿವಾದಕ್ಕೆ ಕಾರಣವಾಗಿದ್ದಾರೆ ಎಂದು ಹೇಳಲಾಗಿದೆ. ಕೆಲ ಚುನಾಯಿತ ಪ್ರತಿನಿಧಿಗಳು ಸಹ ಅಕ್ರಮ ಒತ್ತುವರಿಗೆ ಬೆಂಬಲಿಸಿದ್ದರಿಂದ ತೆರವು ಕಾರ್ಯಾಚರಣೆ ನಡೆಯದೇ ಹೋಗಿತ್ತು. ಕೊನೆಗೂ ಅಕ್ರಮ ಕಟ್ಟಡ ನೆಲಸಮವಾಗಿದೆ. ತೆರವು ಕಾರ್ಯಾಚರಣೆಯಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಲೆ, ನಗರಸಭೆ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಡಾಕ್ಟರ್ ಶಿವಕುಮಾರ್, ಹರೀಶ್ ಸೇರಿದಂತೆ 10ಕ್ಕೂ ಹೆಚ್ಚು ಪಿಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ರಾತ್ರಿಯಿಡೀ ಕಾರ್ಯಾಚರಣೆ ಸ್ಥಳದಲ್ಲಿದ್ದು ತೆರವು ಪೂರ್ಣಗೊಳಿಸಿದ್ದಾರೆ. ಟ್ರ್ಯಾಕ್ಟರ್ ಬಂದು ಸೈಡ್ ಸರ್ಕಾರಿ ಜಾಗೆಯಲ್ಲಿದ್ದ ದೇವಸ್ಥಾನವನ್ನು ಜಿಲ್ಲಾಡಳಿತ ತೆರವುಗೊಳಿಸಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದರು. ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಕಾಲ ರಸ್ತೆ ತಡೆಗೆ ಮುಂದಾದಾಗ ಪ್ರತಿಭಟನಾಕಾರರನ್ನು ಬಂಧಿಸಿ ಕರೆದೊಯ್ದು ನಂತರ ಬಿಡುಗಡೆ ಮಾಡಲಾಯಿತು. ದೇವಸ್ಥಾನ ತೆರವುಗೊಳಿಸಿದ್ದನ್ನು ಖಂಡಿಸಿ ದೇವಸ್ಥಾನವು ಅದೇ ಸ್ಥಳದಲ್ಲಿಯೇ ನಿರ್ಮಿಸಬೇಕು, ಶಾಲೆಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಎಂದು ಆಗ್ರಹಿಸಿದರು.
ಶಿವಣ್ಣ ಕೊಡ್ರಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ ಸಂತೋಷ್ ನಗರದಲ್ಲಿರುವ ಶಾಲೆಗಾಗಿ ಮೀಸಲಿಟ್ಟ ಜಾಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಇದನ್ನು ತಿಳಿಸಿದರೂ ಕೂಡ ಜಿಲ್ಲಾಡಳಿತ ತೆರವು ಮಾಡಿದ್ದು ಜಿಲ್ಲಾಡಳಿತ ಹಿಂದೆ ಯಾರ ಕೈವಾಡ ಇದೆ ಎಂದು ಬಹಿರಂಗಪಡಿಸಬೇಕು ಎಂದರು. ಸರ್ಕಾರ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು ಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದು ಪುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು. ಸರ್ಕಾರ ಮತ್ತು ಅಧಿಕಾರಿಗಳು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಎಲ್ಲರ ಜೊತೆಯಲ್ಲಿ ನಾವಿದ್ದೇವೆ. ಅದೇ ಸ್ಥಳದಲ್ಲಿಯೇ ದೇವಸ್ಥಾನ ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದರು. ಕಟ್ಸ್ತಾ ಇದ್ರಿ ಆ ಸುತ್ತಮುತ್ತ ಏನಾದ್ರೂ ಬಡ ಜನರು ವಾಸಿಸುವಂತ ಸ್ಥಳನ ಅದು? ಅಲ್ಲೆಲ್ಲ ಶ್ರೀಮಂತ ಬಡಾವಣೆ, ಅಲ್ಲಿಗೆ ಯಾಕೆ ಕಟ್ಸ್ಬೇಕು? ಅದಕ್ಕಿಂತ ಮುಂಚೆ ಇಲ್ಲ ಹಿಂದಗಡೆ ಅನೇಕ ಲೇಔಟ್ಗಳಿದಾವೆ, ಅಲ್ಲಿ ಕಟ್ಸೋಣ ಅಂತೇಳಿ ಆಲ್ಟರ್ನೇಟ್ ಸೈಟ್ಗೂ ನಾನು ಯಾವ್ಯಾವ ಸೈಟ್ಗಳು ಇದಾವೆ ಅಂತೇಳಿ ಲಿಸ್ಟನ್ನು ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಇಷ್ಟಾದ್ಮೇಲೆನೂ ನಾವು ಕೊಪ್ಪಳಿಂದ ಬಳ್ಳಾರಿಯಿಂದ SP DSP ಗಳನ್ನ ಕರೆದು ಪೊಲೀಸರನ್ನ ಕರೆಸಿ ಮಾಡಂತ ಕಾರ್ಯಾಚರಣೆ ಏನಿದೆ, ಇದಕ್ಕಿಂತ ಒಳ್ಳೊಳ್ಳೆ ಕೆಲಸ ಮಾಡೋಣ ಬನ್ನಿ. ನೀವು ಕೆಲಸನೇ ಮಾಡುವಂತ ದೃಷ್ಟಿಕೋನ ನಿಮ್ಮಲ್ಲಿದ್ರೆ ಇದಕ್ಕಿಂತ ಬಹಳ ಒಳ್ಳೆ ಕೆಲಸಗಳಿದಾವೆ. ಇವತ್ತು ಗೋಶಾಲ ಆಕ್ರಮಿಸಿದ್ದಾರೆ, ರಸ್ತೆಗಳು ಆಕ್ರಮಿಸಿದ್ದಾರೆ, ಇವತ್ತು ಗಾಂಜಾ ಮಾರಾಟ ಆಗ್ತಾ ಇದೆ ರಾಯಚೂರಿನಲ್ಲಿ, ಇವತ್ತು IPL ಬೆಟ್ಟಿಂಗ್ ಆಡ್ತಾ ಇದೆ, ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ, ಕಳ್ಳಕ್ಕಿ ಕಳ್ಳ ಸಾಗಾಣಿಕೆ, ಹುಸುಗು ಕಳ್ತನ ಆಗ್ತಾ ಇದೆ. ಪೊಲೀಸರಿಗೆ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅನ್ಸಿದ್ರಿ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ ಕೈ ಜೋಡಿಸ್ತೀವಿ ಬನ್ನಿ. ನಾವ್ ಏನೇನ್ ಕಂಪ್ಲೇಂಟ್ ಕೊಡ್ತೇವೆ ಅವುಗಳೆಲ್ಲರ ಬಗ್ಗೆ ನೀವು ಆಕ್ಷನ್ ತಗೊಳ್ರಿ. ಅದು ಬಿಟ್ಟು ಯಾರೋ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ಹಿಂದೂ ದೇವತೆಗಳಿಗೆ ಅವಮಾನ ಮಾಡಿದ್ದು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಎಂದರು. ರಾಜ್ಯದಲ್ಲಿ ಹಿಂದೂಗಳ ಮತ್ತು ರೈತರ ಜಮೀನುಗಳನ್ನು ವಫ್ತ್ ಆಸ್ತಿ ಎಂದು ಹೇಳಿ ತೆರವಿಗೆ ಮುಂದಾಗಿದ್ದಾರೆ. ಸಂತೋಷ್ ನಗರದಲ್ಲಿ ದೇವಸ್ಥಾನ ತೆರವುಗೊಳಿಸಲು ಬಂದೋಬಸ್ತ್ ಮಾಡಿ ತೆರವು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ಒತ್ತುವರಿ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಕೋಟೆ ಕೊತ್ತಲಗಳು ಒತ್ತುವರಿ ಮಾಡಲಾಗಿದೆ ಎಂದು ದೂರಿದರು. ಕಾನೂನು ಪ್ರಕಾರ ಕೆಲಸ ಮಾಡಿದ್ದು ಸಂತೋಷ. ಆದರೆ ಎಲ್ಲವೂ ಸಹ ಅದೇ ರೀತಿ ಕಾನೂನು ಪಾಲನೆ ಮಾಡಬೇಕು. ಒಂದು ವಾರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುತ್ತೇವೆ. ನಗರದಲ್ಲಿ ಒತ್ತುವರಿ ಜಾಗವನ್ನು ತೆರವುಗೊಳಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಎಂದು ಆಗ್ರಹಿಸಿದರು.
ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮಾತನಾಡಿ, ಸಂತೋಷ್ ನಗರದಲ್ಲಿನ ದೇವಸ್ಥಾನ ತೆರವು ಕಳ್ಳತನದಿಂದ ತೆರವು ಮಾಡಲಾಗಿದೆ. ನಗರದಲ್ಲಿ ಸಾಕಷ್ಟು ಒತ್ತುವರಿಯಾಗಿವೆ, ತೆರವು ಮಾಡಬೇಕು. ಕಾಟೆ ದರ್ವಾಜಾ ಕೋಟೆ ಒತ್ತುವರಿಯಾಗಿದೆ, ತೆರವು ಮಾಡಿಲ್ಲ. ಹೋರಾಟ ಮಾಡಿದರೂ ಕ್ರಮಕ್ಕೆ ಮುಂದಾಗಿಲ್ಲ. ದೇವಸ್ಥಾನ ನಿರ್ಮಿಸಬೇಕು, ಹೋರಾಟ ಮುಂದುವರಿಸುತ್ತೇವೆ ಎಂದರು. ಅಲ್ಲಿ ಕಟ್ಟಬಹುದಾಗಿತ್ತು. ಆದರೆ ಇಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಬೇಕು. ನಾವು ಇಷ್ಟು ಹೋರಾಟ ಮಾಡಿದ್ರು ಇಲ್ಲಿವರೆಗೂ ನಾವು ತೆಗಲಿಲ್ಲ. ಯಾಕೆ? ಆ ಕಾರಣದಿಂದ ನಮ್ಮ ದೇವಸ್ಥಾನ ಕಡೆಯುತ್ತೇನೆ. ದೇವಸ್ಥಾನದಿಂದ ಪೊಲೀಸ್ ಸ್ಟೇಷನ್ ಇದ್ದಂಥ ದೇವತೆಗಳ ಪೂಜೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಆ ದೇವಸ್ಥಾನ ಕಟ್ಟಿಕೊಡ್ಬೇಕು. ಎಲ್ಲಿ ತಿಳಿದಿದೆ ಆ ದೇವಸ್ಥಾನ ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಇರ್ತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈ ಸಂದರ್ಭದಲ್ಲಿ ಶಿವಬಸಪ್ಪ ಮಾಲಿಪಾಟೀಲ್, ರಾಘವೇಂದ್ರ ಉಟ್ಕೂರು, ಆಂಜನೇಯ ಕಡಗೋಲ್, ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ನರಸರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ನಾಗರಾಜ್ ಭಾಲ್ಕೆ, ಮೌನೇಶ್, ಪಿ ಯಲ್ಲಪ್ಪ, ನರಸಿಂಹಲು ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದು ತೆರವು ಕಾರ್ಯಾಚರಣೆಯನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ತಿಳಿಸಿದ್ದಾರೆ. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಯಚೂರು ನಗರದ ಸಂತೋಷ್ ನಗರದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಪ್ರೌಢಶಾಲೆ ನಿರ್ಮಾಣಕ್ಕೆ ಕಾಯ್ದಿರಿಸಿದ್ದ ಸ್ಥಳದಲ್ಲಿ ಶೆಡ್ ನಿರ್ಮಾಣ ಮಾಡಿ ನಂತರ 2 ಮೂರ್ತಿಗಳನ್ನಿಟ್ಟು ದೇವಸ್ಥಾನ ರೂಪ ಕೊಟ್ಟಿದ್ದರು. ಅನೇಕ ದೂರುಗಳ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಗಿದೆ. ಅನಧಿಕೃತವಾಗಿ ಸರ್ಕಾರಿ ಜಾಗ ಒತ್ತುವರಿ ತೆರವುಗೊಳಿಸಲು ಇತ್ತೀಚೆಗೆ ಕಮಿಟಿ ಜಿಲ್ಲೆಗೆ ಭೇಟಿ ನೀಡಿ ತರಬೇತಿ ನೀಡಿದೆ. ಆದ್ಯತೆಯ ಮೇಲೆ ತೆರವುಗೊಳಿಸಲಾಗುತ್ತದೆ. ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ KKRDB ಇಂದ ಅನುದಾನ ಬಿಡುಗಡೆಯಾಗಿದ್ದು ಶಾಲೆ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗುತ್ತದೆ ಎಂದರು. ನಗರದಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆಗಳು ನಿರ್ಮಾಣವಾಗಿವೆ. RDAದಿಂದ ಲೇಔಟ್ಗೆ ಅನುಮತಿ ನೀಡಲಾಗಿದೆ. ಇಂತಹ ಪ್ರಕರಣ ಕಾನೂನಾತ್ಮಕ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ. RTPS ಹಾರುಬೂದಿ ಕೃಷ್ಣಾ ನದಿಗೆ ಸೇರುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಯೊಂದಿಗೆ ಚರ್ಚಿಸಲಾಗಿದೆ. ಶಾಶ್ವತ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿರುವುದಾಗಿ ಹೇಳಿದರು. ಕ್ರಮ ವಹಿಸದೇ ಹೋದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನಗರದ ಮಾವಿನಕೆರೆಯ ಒತ್ತುವರಿ ಮಾಡಿಕೊಂಡು 30-40 ವರ್ಷಗಳಿಂದ ಮನೆಗಳು ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. ಹಿಂದೆ ನಗರಸಭೆಯೇ ಲೇಔಟ್ಗೆ ಮತ್ತು ಮನೆ ನಿರ್ಮಾಣಕ್ಕೆ ಪರವಾನಗಿ ನೀಡದೆ ಕಾನೂನಾತ್ಮಕವಾಗಿ ಒತ್ತುವರಿ ತೆರವುಗೊಳಿಸಿ ಮಾವಿನಕೆರೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು. ನಗರದಲ್ಲಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಕುರಿತು ಮಾಹಿತಿ ನೀಡಿದಲ್ಲಿ ಪರಿಶೀಲನೆ ನಡೆಸಿ ತೆರವುಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಪರ್ಯಾಯ ಸ್ಥಳ ಕೆಲವರು ಆ ಲೋಕಲ್ ಏರಿಯಾದವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಮ ಏರಿಯಾದಲ್ಲಿ ಬೇಡ, ಬೇರೆ ಏರಿಯಾದಲ್ಲಿ ಹಾಕಿ ಅಂತ. ಬಟ್ ಅದು CA ಸೈಟು ಸರ್ಕಾರದ ಆಸ್ತಿ. ಅದು ಸರ್ಕಾರಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು 13 ಲಕ್ಷ ಫೀಸ್ ಕಟ್ಟಿ CA ಸೈಟು ಅವ್ರ ಹೆಸರಿಗೆ 2-3 ವರ್ಷ ಹಿಂದೆಯೇ ಆಗಿದೆ. ಸೊ ಈಗ ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳಿ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡಿದರೆ ಆ ಏರಿಯಾದವರು ಬೇಡ ಅಂತಾರೆ. ಸೊ ಅದು ಕೊನೆ ಇಲ್ಲ. ಅದಕ್ಕೆ ಎಲ್ಲ ಏರಿಯಾರು ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳ್ತಾರೆ. ಅದಕ್ಕೆ 3 ವರ್ಷ ಹಿಂದೆ ಏನು ಅಲಾಟ್ ಆಗಿದೆ ಮತ್ತು KKRDBಯಿಂದನೂ ಅನುದಾನ ಇದೆ, ಆ ಕೆಲಸ ಅಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು. ಸರ್, ಈಗ ಅಕ್ರಮವಾಗಿ ಕಟ್ಟಡ ಕಟ್ಟಿರೋದನ್ನ ಡೆಮಾಲಿಷ್ ಮಾಡಿದ್ದು ಒಳ್ಳೆಯದು ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗೆ ಜಿಲ್ಲೆಯಲ್ಲಿ ಕೂಡ ಜಿಲ್ಲೆಯ ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ PDO ಪರೀಕ್ಷೆ ನಿರ್ವಹಣೆ ಮಾಡುವಲ್ಲಿ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಯೋಜನೆ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಭಾನುವಾರ ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ನಡೆದ PDO ಹುದ್ದೆಗಳ ಪರೀಕ್ಷೆಯಲ್ಲಿ ಕೆಲ ಪರೀಕ್ಷಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಕೆಲ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ದರು. ಪ್ರತಿ ಬಾರಿ ಯಾವುದೇ ಪರೀಕ್ಷೆ ನಡೆಸುವಾಗ KPSC ಲೋಪ ಎಸಗುವ ಈಗ PDO ಪರೀಕ್ಷೆ ಸರಿಯಾಗಿ ನಡೆಸದಿರುವುದು ಅದಕ್ಕೆ ಕಾರಣವಾಗಿದೆ. ಕೂಡಲೇ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಲೋಪ ಎಸಗಿದ ಹಾಗೂ ದಾಂಧಲೆ ನಡೆಸಿದ ಅಭ್ಯರ್ಥಿಗಳಿಗೆ ತೊಂದರೆ ಉಂಟು ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. 12 ವಿದ್ಯಾರ್ಥಿಗಳ ಮೇಲೆ ಹಾಕಿದ ಕೇಸ್ ವಾಪಸ್ ಪಡೆದು ಕೂಡಲೇ ಮರುಪರೀಕ್ಷೆ ನಡೆಸಬೇಕೆಂದು ಮನವಿ ಮಾಡಿದರು.
ಓಕೆ. ಇವತ್ತು ROFI ಜಿಲ್ಲಾ ಸಮಿತಿ ವತಿಯಿಂದ KPSC ಪರೀಕ್ಷೆಯಲ್ಲಿ ಸಿಂಧನೂರಿನಲ್ಲಿ ನಡೆದ ಎಡವಟ್ಟಿನಿಂದ ಅಮಾಯಕ ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಾ ಅಭ್ಯರ್ಥಿಗಳ ಭವಿಷ್ಯ ಅತಂತ್ರ ಆಗಿದೆ. ಇದು ಉದ್ದೇಶಿಸಿ ROFI ಸಂಘಟನೆಯು ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಪದೇ ಪದೇ KPSC ಅವರು ನಮ್ಮ ಎಡವಟ್ಟುಗಳಿಂದ ವಿದ್ಯಾರ್ಥಿ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ RYFI ಜಿಲ್ಲಾ ಮುಖಂಡರಾದ ಅಜೀಜ್ ಜಹಗೀರ್ದಾರ್, ಕಾರ್ಮಿಕ ಮುಖಂಡ G ಅಡವಿರಾವ್, RYFI ಮುಖಂಡ ರವಿಚಂದ್ರ, ರೈತ ಮುಖಂಡ ಸೈಯದ್ ಅಬ್ಬಾಸ್ ಅಲಿ, ಹನೀಫ್ ಅಬಕಾರಿ, ಶಫಿ, ನಲ್ಲಾರೆಡ್ಡಿ, ನರಸಪ್ಪ, ನಾಗರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲೆಯ ಯುವ ನಿರ್ದೇಶಕ ಶ್ರೀಧರ್ ಶಾಸ್ತ್ರಿ ನಿರ್ದೇಶನದಲ್ಲಿ ರೂಪಿತವಾಗಿರುವ ಟೆನೆಂಟ್ ಚಿತ್ರ ನವೆಂಬರ್ 22ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು, ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಆಗಮಿಸಿ ಚಿತ್ರ ವೀಕ್ಷಿಸಿ ಬೆಂಬಲಿಸುವಂತೆ ಚಿತ್ರಕಲಾವಿದ ಅಮರೇಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನ್ಲಾಕ್ ವಿಡಿಯೋ ಆಲ್ಬಮ್ ಮಾಡಿರುವ ನಿರ್ದೇಶಕರು ಟೆನೆಂಟ್ ಹೆಸರಿನ ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ರಾಯಚೂರಿನ ನವೀನ್ ಆಸ್ಪತ್ರೆಯಲ್ಲಿ ನಡೆದ ಕುಟುಂಬವೊಂದರ ಘಟನೆ ಆಧರಿಸಿದ ಚಿತ್ರಕಥೆಯಾಗಿದ್ದು 5 ಜನ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 2 ಹಾಡುಗಳಿವೆ. ನಟರುಗಳಾದ ಧರ್ಮಕೀರ್ತಿರಾಜ್, ಉಗ್ರಂ ಮಂಜು, ತಿಲಕ್ ಶೇಖರ್, ಸೋನು ಗೌಡ, ರಾಕೇಶ್ ಮಯ್ಯ ನಟಿಸಿದ್ದಾರೆ. ನಾಗರಾಜ್ ಟಿ ಮತ್ತು ಸಹ ನಿರ್ಮಾಪಕ ರಾಯಚೂರಿನವರೇ ಆದ ಪೃಥ್ವಿರಾಜ್ ಸಾಗರ್ ಇವರು ಬಂಡವಾಳ ಹೂಡಿದ್ದಾರೆ. ಸ್ಥಳೀಯ ಯುವ ಪ್ರತಿಭೆಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಸಹ ನಿರ್ಮಾಪಕ ಪೃಥ್ವಿರಾಜ್ ಸಾಗರ್ ಮಾತನಾಡಿ, ಟೆನೆಂಟ್ ಚಿತ್ರ ಕ್ರೈಮ್ ಮತ್ತು ಥ್ರಿಲ್ಲರ್ ಆಗಿದೆ. ಕುತೂಹಲ ಮೂಡಿಸುವ ಚಿತ್ರಕಥೆ ಹೊಂದಿದೆ. ಲಾಕ್ಡೌನ್ ಸಂದರ್ಭದಲ್ಲಿ 2 ಕುಟುಂಬಗಳು ಎದುರಿಸಿದ ಸಮಸ್ಯೆ ನಿವಾರಣೆ ಕುರಿತಾಗಿ ಕಥಾವಸ್ತು ಹೊಂದಿದೆ ಎಂದರು. ಯಾರು ಬಂಡವಾಳ ಹಾಕುವುದಿಲ್ಲ. ಹಾಗಾಗಿ ಮೊದಲು ಒಂದು ಅನ್ಲಾಕ್ ಅಂತ ಒಂದು ವಿಡಿಯೋ ಆಲ್ಬಮ್ ಅನ್ನು ಮಾಡಿ ಅವರಿಂದ ತಮ್ಮ ಒಂದು ಕಲೆಯನ್ನ ಗಾಂಧಿನಗರಕ್ಕೆ ಪರಿಚಯ ಮಾಡುತ್ತಾರೆ. ತದನಂತರ ಅವರು ಕೊರೋನಾ ಸಂದರ್ಭದಲ್ಲಿ ರಾಯಚೂರಿಗೆ ಆಗಮಿಸಿದಾಗ ಆ ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಒಂದು ಕಟ್ಟೆ ಮುಚ್ಚಿಕೊಳ್ಳುತ್ತದೆ. ನಮ್ಮ ರಾಯಚೂರಿನ ನವೀನ್ ಆಸ್ಪತ್ರೆಗೆ ಅವರ ಸಂಬಂಧಿಕರು ಅಡ್ಮಿಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಓಡಾಡುವ ಸಂದರ್ಭದಲ್ಲಿ ಆ ಘಟನೆ ಏನೆಂದು ಅವರು ನೋಡಿ ಈ ಚಿತ್ರದ ಕಥೆಯನ್ನ ರೆಡಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ 5 ಪಾತ್ರಗಳು ಬಂದು ಹೋಗುತ್ತವೆ. 2 ಪಾತ್ರ ನವದಂಪತಿಗಳು. ಆ ನವದಂಪತಿಗಳು ಬಹಳ ಖುಷಿಯಿಂದ ತಮ್ಮ ಸಂಸಾರದಲ್ಲಿ ತೊಡಗಿರುತ್ತಾರೆ. ಅಂತ ಸಂದರ್ಭದಲ್ಲಿ ನಡೆಯಬಾರದಂತ ಘಟನೆ ಅವರ ಸಂಸಾರದಲ್ಲಿ ನಡೆಯುತ್ತದೆ. ಆ ಘಟನೆಯಿಂದ ಅವರು ಹೇಗೆ ಹೊರಗಡೆ ಬರುತ್ತಾರೆ, ಯಾವ ರೀತಿಯ ಘಟನೆಯನ್ನ ಫೇಸ್ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್, ಚಿರಂಜೀವಿ ಯಾದವ್ ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಜಾರಿಗೆ ದತ್ತಾಂಶ ಪರಿಶೀಲನಾ ಆಯೋಗಕ್ಕೆ ಹೇಮರಾಜ್ ಅಸ್ಕಿಹಾಳ್ ಇವರನ್ನು ನೇಮಕ ಮಾಡಲು ಒತ್ತಾಯ. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಜಾರಿಗೆಗಾಗಿ ದತ್ತಾಂಶ ಪರಿಶೀಲನಾ ಆಯೋಗ ರಚನೆ ಮಾಡಿದ್ದು, ಇದಕ್ಕೆ ಮಾದಿಗ ಸಮುದಾಯದಿಂದ ಮುಖಂಡ ಹೇಮರಾಜ್ ಅಸ್ಕಿಹಾಳ್ ಇವರನ್ನು ನೇಮಕ ಮಾಡಬೇಕೆಂದು ಮಾದಿಗ ಸಮಾಜದ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಯವರಲ್ಲಿ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಿಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಆಯೋಗಕ್ಕೆ ಮಾದಿಗ, ಹೊಲೆಯ, ಲಂಬಾಣಿ, ಭೋವಿ, ಕೊರಚ, ಕೊರಮ ಮತ್ತು ಇತರೆ ಪರಿಶಿಷ್ಟ ಜಾತಿಯ ತಲಾ 1 ಸಮುದಾಯದ ಪ್ರತಿನಿಧಿಯನ್ನು ನೇಮಕ ಮಾಡಿ ಸದಸ್ಯರನ್ನಾಗಿ ಪರಿಗಣಿಸಬೇಕು. ಇದುವರೆಗೆ ಯಾವ ಸಮುದಾಯದ ಜನರನ್ನು ನೇಮಕ ಮಾಡಿಲ್ಲ. ಮಾದಿಗ ಸಮುದಾಯದ ಪ್ರತಿನಿಧಿಯಾಗಿ ಹೇಮರಾಜ್ ಅಸ್ಕಿಹಾಳ್ ಇವರನ್ನು ನೇಮಕ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಲಾಗಿತ್ತು. ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯನ್ನು ಪರಿಶಿಷ್ಟ ಜಾತಿ ಸಮುದಾಯದವರು ಪಾಲನೆ ಮಾಡಬೇಕು. ಒಳ ಮೀಸಲಾತಿ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಾದರೆ ಎಲ್ಲ ಸಮುದಾಯದವರ ಪ್ರಾತಿನಿಧ್ಯ ಪಡೆದು ಒಂದು ಸೂಕ್ತ ನಿರ್ಣಯಕ್ಕೆ ಬಂದು ಆಯೋಗದ ವರದಿ ಅನ್ವಯ ಎಲ್ಲರೂ ಒಪ್ಪಿಕೊಳ್ಳುವ ಮನೋಸ್ಥಿತಿಗೆ ಬರಬೇಕು ಎಂದು ಮನವಿ ಮಾಡಿದರು. On 22/7/2019, the state government appointed the commission headed by Mr. Justice H.N. Nagamohan Das, former Judge High Court of Karnataka, on 2/7/2022. This commission submitted the
into 17% and for the students trips from 3 to 7%. That the government of Karnataka memorandum number chairmanship of Sri G.C. Madhuswami, Honorable Minister, Minor Irrigation. ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಮಿತ್ರ, ತಾಯಪ್ಪ ಗದ್ದಾರ್, ನರಸಿಂಹ ಪೋತ್ಗಲ್, ಉರ್ಕುಂದಪ್ಪ, ಮಾರುತಿ, ಸುನಿಲ್ ಪಾಂಡು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. LBS ನಗರದ ಬಳಿ ಸಂತೋಷ್ ನಗರದಲ್ಲಿ ನಿರ್ಮಿಸಲಾಗಿದ್ದ ಅನಧಿಕೃತ ಶೆಡ್, ದೇವಸ್ಥಾನಗಳ ತೆರವು, ರಾತ್ರಿಯಿಡೀ ನಡೆದ ತೆರವು ಕಾರ್ಯಾಚರಣೆ. ದೇವಸ್ಥಾನ ತೆರವು ಖಂಡಿಸಿ ಬಿಜೆಪಿಯಿಂದ ದಿಢೀರ್ ರಸ್ತೆ ತಡೆ, ಶಾಸಕ ಸೇರಿ ಬಿಜೆಪಿ ಕಾರ್ಯಕರ್ತರ ಬಂಧನ, ಬಿಡುಗಡೆ. ಸರ್ಕಾರಿ ಜಾಗ ಒತ್ತುವರಿ, ಹಂತ ಹಂತವಾಗಿ ತೆರವು ಕಾರ್ಯಾಚರಣೆ, ಡಿಸಿ ನಿತೀಶ್. ಪಿಡಿಒ ಪರೀಕ್ಷೆಯಲ್ಲಿ ಗೊಂದಲ, ಮರು ಪರೀಕ್ಷೆಗೆ ಆಗ್ರಹಿಸಿ RYFI ಪ್ರತಿಭಟನೆ. ನವೆಂಬರ್ 22ರಂದು ಟೇನೆಂಟ್ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆ, ವೀಕ್ಷಿಸಲು ಅಮರೇಗೌಡ ಮನವಿ. ಒಳ ಮೀಸಲಾತಿ ಜಾರಿಗೆ ದತ್ತಾಂಶ ಪರಿಶೀಲನಾ ಆಯೋಗಕ್ಕೆ ಹೇಮರಾಜ್ ಅಸ್ಕಿಹಾಳ್ ಇವರನ್ನು ನೇಮಕ ಮಾಡಲು ಒತ್ತಾಯ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.